ಫ್ರೆಂಡ್ಸ್ ನೋಡಿದ್ರೆ ಎಷ್ಟು ಅನ್ವಾಂಟೆಡ್ ಗಿಡಗಳನ್ನ ನಾನು ತುಂಬ್ಕೊಂಡಿದ್ದೀನಿ ಅಂತ ನೋಡಿ. ಎಷ್ಟು ಗಿಡ ತುಂಬ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್ ಇದು ನಿತ್ಯ ಮಲ್ಲಿಗೆ ಅಂತ ನೋಡಿ. ಇದು ನಿತ್ಯ ಮಲ್ಲಿಗೆ ಯಾವ ಥರ ಬೇರು ಬಿಟ್ಕೊಂಡ್ಬಿಟ್ಟಿದೆ ನೋಡಿ. ಅದಕ್ಕೆ ಇದನ್ನೆಲ್ಲ ಒಂದು ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಸ್ವಲ್ಪ ಇದು ನನ್ನ ಮುಖ ಕೈ ಹಿಡಿಬೇಡ. ಸ್ವಲ್ಪ ಹಿಂಗೆ ಲೂಸ್ ಮಾಡಿಬಿಟ್ಟು ಗಿಡಗಳಲ್ಲಿ ರೂಟ್ ಬಿಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ನೋಡಿ. ಎಲ್ಲ ಗಿಡಗಳನ್ನ ಶಿಫ್ಟ್ ಮಾಡ್ತಾ ಇದ್ದೀನಿ. ಈಗ ಇನ್ನೂ ತೆಗಿಬೇಕು. ಇದು ಕಟ್ಟಾಗಿರೋದು. ಇದು ನಾನೇನು ಮಾಡ್ತೀನಿ, ಒಂದು ಕಡ್ಡಿ ಇಟ್ಟಿರ್ತೀನಿ ನೋಡಿ, ಹಾಗೆ ಬಂದಿರುತ್ತೆ. ನೋಡಿ ಎಷ್ಟು ಬೇರು ಬಿಟ್ಕೊಂಡಿರುತ್ತೆ ಹಳೆ ಗಿಡಗಳು. ಇದು ಇನ್ನೊಂದು ಗಿಡ ಮಾಡ್ಕೊಬೇಕು ನೋಡಿ. ಬೇರಿರೋದೆಲ್ಲ ಈ ಥರ ತೆಗೆದುಬಿಟ್ಟು ನಾವು ಇನ್ನು 3 ಗಿಡ ಇದೆ ನೋಡಿ ಇದರಲ್ಲಿ. 1 2 3 4 ಗಿಡ ಯಾರಿಗಾದರೂ ಕೊಡ್ಬೋದು, ಇಲ್ಲಾಂದರೆ ನಾವು ಇನ್ನೊಂದು ಹಾಕ್ಕೋಬೋದು. ಅಂದರೆ ಈ ಥರ ತೆಗೆದುಬಿಟ್ಟು ನೋಡಿ ಫ್ರೆಂಡ್ಸ್, ಅನ್ವಾಂಟೆಡ್ ಎಲ್ಲ ತೆಗೆದುಬಿಟ್ಟು ನಮಗೆ ಯಾವ್ಯಾವುದು ಬೇಕು ಅದೇ ಹೇಳಿದ್ನಲ್ಲ, ಒಂದೇ ಗಿಡನ 4-5 ಪಾಟಲ್ಲಿ ಹಾಕ್ಕೊಂಬಿಟ್ಟಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಈಗ ನನಗೆ ಇಷ್ಟೊಂದು ಕಷ್ಟ ಆಗೋಯ್ತು. ಈಗ ನೋಡಿ ಎಲ್ಲ ಫಿಲ್ಟರ್ ಮಾಡ್ತಾಯಿದ್ದೀನಿ. ಯಾವ್ಯಾವುದು ಬೇಕು ಒಂದೊಂದೇ ಗಿಡ ತೊಗೊಂಬಿಟ್ಟು ಉಳಿದಿರೋದೆಲ್ಲನೂ ನಾನು ಎಲ್ಲ ಎತ್ತಾಕ್ತಾಯಿದ್ದೀನಿ ನೋಡಿ. ಇನ್ನು ಹಿಂದ್ಗಡೆ ತುಂಬ ಫಿಲ್ಟ್ರ್ ಮಾಡಬೇಕು ಫ್ರೆಂಡ್ಸ್ ನೋಡಿ. ಸ್ಟ್ಯಾಂಡ್ ಇಲ್ಲ ಅಂದರೆ ನಮಗೆ ಯಾವುದೇ ಅಳತೆ ಸಿಗಲ್ಲ. ನೆಲದ ಮೇಲೆ ಇಟ್ಕೊಂಡ್ಬಿಟ್ಟಿದ್ನಲ್ವ ಸುಮ್ಮನೆ, ಈ ಥರ ಇತ್ತು ನೋಡಿ. ಇಷ್ಟು ಗಿಡ ಎಲ್ಲ ಎತ್ತಾಕಿದ್ದೀನಿ. ಮತ್ತು ಈ ಕಡೆ ಎಲ್ಲ ತೆಗಿತಾ ಇದ್ದೀನಿ. ನಿನ್ನೆ ಏನೊಂದು 10% ತೆಗ್ದಿರೋದಷ್ಟೇ ಫ್ರೆಂಡ್ಸ್ ನೋಡಿ. ಇನ್ನು ಇಷ್ಟಿದೆ ಈ ಕಡೆ ನೋಡಿದ್ರೆ. ಎಷ್ಟು ತುಂಬ್ಕೊಂಬಿಟ್ಟಿದ್ದೆ ನಾನು ಅಂದರೆ, ಯಾವ ಫ್ರೆಂಡ್ ಮನೆಗೆ ಹೋದರೆ ಅಲ್ಲೇ ಒಂದು ಎತ್ಕೊಂಬರೋದು, ಎಲ್ಲಾದರೂ ಹೊರಗಡೆ ಹೋದರೆ ಅಲ್ಲೇ ಒಂದು ಎತ್ಕೊಂಬರೋದು. ಆ ಕಡೆ ಸ್ವಲ್ಪ ಖಾಲಿ ಮಾಡ್ಕೊಂಡಿದ್ದೀವಿ ನೋಡಿ. ನಿನ್ನೆ ಒಂದು 20-30 ಪಾಟ್ ತೆಗೆದು ಫಿಲ್ಟ್ರ್ ಮಾಡ್ಕೊಂಡಿರೋದು. ಈಗ ಇದೆಲ್ಲ ನಾನು ಫಿಲ್ಟ್ರ್ ಮಾಡ್ಕೋಬೇಕು ನೋಡಿದ್ರೆ ಫ್ರೆಂಡ್ಸ್. ರಾತ್ರಿ ಮಳೆ ಬಂದಿದೆ. ಇದೆಲ್ಲ ಒಂದೊಂದು ವೆರೈಟಿನ 4-5 7-8 ಪಾಟ್ಗಳಿಗೆ ಹಾಕ್ಕೊಂಬಿಟ್ಟಿದ್ದೀನಿ ನೋಡಿ. ಇದೆಲ್ಲ ಫಿಲ್ಟ್ರ್ ಮಾಡೋಕ್ಕೆ ನನಗಿನ್ನ 8 ದಿನ ಬೇಕಾಗುತ್ತೆ. ಡೈಲಿ ಇಷ್ಟಿಷ್ಟು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಈ ಸ್ಟ್ಯಾಂಡ್ಗಳಿಗೊಂದು, ಈ ಸ್ಟ್ಯಾಂಡಿಗೆ ಮತ್ತು ಡ್ರ್ಯಾಗನ್ ಫ್ರೂಟಿಗೆ ಎಲ್ಲ ರೆಡಿ ಮಾಡಬೇಕು ಫ್ರೆಂಡ್ಸ್. ಈ ಡ್ರ್ಯಾಗನ್ ಫ್ರೂಟಿಗೆ
ಟ್ರಿಮ್ ಮಾಡಬೇಕು, ಗೊಬ್ಬರ ಹಾಕಬೇಕು. ಇದು ಒಂದು ದಿನದ ಕೆಲಸ ಇದೆ ನನಗೆ. ಈಗ ಎಲ್ಲ ಟ್ರಿಮ್ ಮಾಡಿದರೆ ಇನ್ನು ಹಣ್ಣು ಸ್ಟಾರ್ಟ್ ಆಗುತ್ತೆ. ನೋಡಿ, ಇದೆಲ್ಲ ಟ್ರಿಮ್ ಮಾಡಿಲ್ಲ ಕೆಲಸ. ನೋಡಿ, ಇದು ಮೆಣಸಿನ ಗಿಡ ಇದೆ. ಇದಕ್ಕೇನಾದರೂ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟು ಇದನ್ನು ಮಾಡಬೇಕು. ನೋಡಿ ಫ್ರೆಂಡ್ಸ್, ಹೀಗಿದೆ ನಮ್ಮ ಗಾರ್ಡನ್ನಿನ ಕತೆ. ತುಂಬ ತುಂಬ್ಕೊಂಡ್ಬಿಟ್ಟಿದ್ದೆ ನಾನು. ನೋಡಿ, ಇವತ್ತಿಷ್ಟು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಡ್ರಮ್ಮುಗಳಿಗೆ ಸ್ಟ್ಯಾಂಡ್ ಮಾಡಲಿಕ್ಕೆ ಈ ಕವರಲ್ಲಿ ಈ ಜಾಯಿಂಟ್ಸ್ ಎಲ್ಲ ಬಂದಿದೆ. ಇದು ನೋಡಿ, ಒಳ್ಳೆ ಗ್ರೋ ಬ್ಯಾಗ್ ಇದ್ದಂಗಿದೆ. ನೋಡಿ, ನಾನು ಬದನೆ ಸಸಿ ಒಟ್ಟು ಒಯ್ದಿದ್ದೀನಿ. ಆ ಬದನೆ ಸಸಿಗೆ ಈ ಕವರ್ ಅಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೋಡಿ, ಇದು ಗ್ರೋ ಬ್ಯಾಗ್ ಆಗಿ ನಾನು ಬಳಸೋಣ ಅಂತ ಇವಾಗ ಇದಕ್ಕೆಲ್ಲ ಮಣ್ಣು ತುಂಬಿ ಬದನೆ ಸಸಿ ಬಂದುಬಿಟ್ಟಿದೆ. ಅದನ್ನೆಲ್ಲ ಈ ಬ್ಯಾಗುಗಳು ಗ್ರೋ ಬ್ಯಾಗ್ ಮಾಡ್ಕೊತೀನಿ ಫ್ರೆಂಡ್ಸ್. ಎಷ್ಟು ಗಟ್ಟಿ ಇದೆ ಗೊತ್ತಾ ಫ್ರೆಂಡ್ಸ್. ನೋಡಿ, ಇದು ಟಪ್ ಟಪ್ ಅನ್ನುತ್ತಲ್ಲ, ಆ ಥರ ತುಂಬ ಗಟ್ಟಿ ಇದೆ ಕವರ್. ನೋಡಿದ್ರೆ ನೋಡೋಣ, ಒಂದು ಫಸಲು ತಗೋಬೋದು ನಾವು ಈ ಗ್ರೋ ಬ್ಯಾಗಲ್ಲಿ. ಪಾಟ್ಗಳು ಅದೆಲ್ಲ ವೆಯ್ಟ್ ಅಲ್ವಾ. ಈ ಕವರ್ ಆದರೆ ನಾನು ಎಲ್ಲ ಒಣ ಕಸ ಮಾಡಿದ್ದೀನಲ್ವ, ಅದು ವೆಯ್ಟ್ ಇರಲ್ಲ. ಹಂಗಾಗಿ ಈ ಕವರುಗಳು ನಾನು ಬದನೆ ಸಸಿಗಳಿಗೆ ಯೂಸ್ ಮಾಡೋಣ ಅಂತ ಫ್ರೆಂಡ್ಸ್. ನೋಡಿ, ಇಷ್ಟು ಬಂದಿದೆ ಎಲ್ಲ ಜಾಯಿಂಟ್ಸು. ಡ್ರಮ್ಮುಗಳದ್ದು ಇವಾಗ ಮಾಡಬೇಕು. ಇನ್ನೊಂದು 4 ವೇ ಬಂದಿಲ್ಲ ಫ್ರೆಂಡ್ಸ್, ಅದಕ್ಕಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಒಂದು 4 ವೇ ಬರಬೇಕು, 24 ವೇ ಬರಬೇಕು. ಅವರು ಆನ್ಲೈನಿಂದ ತರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಪಾಠಗಳದೆಲ್ಲ ಮುಗೀತು. ಈಗ ಡ್ರಮ್ಮುಗಳದೊಂದು ಉಳ್ಕೊಂಡಿದೆ. 20 ಮಾಡಿಬಿಟ್ರೆ ಮುಗೋದೋಯ್ತು. ಆವಾಗ ನೀಟಾಗೆಲ್ಲ ನಾನು ಜೋಡಿಸ್ಕೋಬೋದು ಫ್ರೆಂಡ್ಸ್. ಅನ್ವಾಂಟೆಡ್ ಗಿಡಗಳೆಲ್ಲ ಒಂದು ಸ್ವಲ್ಪ ಎತ್ತಿದ್ನಲ್ಲ ಬೆಳಿಗ್ಗೆ. ಈಗ ನೋಡಿ, ಅಲ್ಲಿ ಸಸಿ ಎಲ್ಲ ಬಂದಿದೆ. ನೋಡಿ, ನೋಡಿದ್ರೆ ಬದನೆ ಸಸಿ, ಮೂಲಂಗಿ ಇದು ಒಟ್ಟು ಅಲ್ಲಿ ಹೂಕೋಸು ಎಲ್ಲ ಬಂದಿದೆಯಾ. ಈಗ ಇದನ್ನೆಲ್ಲ ನಾನು ಸರಿಸ್ಬೇಕು ಮತ್ತು ನಾಟಿ ಮಾಡಬೇಕು ಫ್ರೆಂಡ್ಸ್. ನಾಟಿ ಮಾಡಬೇಕಂದ್ರೆ ನಾವು ಯಾವ ಥರ ಮಾಡಬೇಕು ನೋಡಿ. ಇದು ತರಕಾರಿ ಒಣಗಿಸಿರೋದು ಒಟ್ಟು ನೋಡಿ. ನಾನು ಮನೆಯಲ್ಲಿ ಹೂವು, ತರಕಾರಿ ಚಿಪ್ಪೆ ಮತ್ತು ಎಲ್ಲ ತರಕಾರಿ ಚಿಪ್ಪೆ ಇದೇನು ಗೊತ್ತಾ, ಇದು ಓನ್ಲಿ ಫ್ಲವರ್ಸ್. ನೋಡಿ, ಇದು ಓನ್ಲಿ ಫ್ಲವರ್ಸ್ ಫ್ರೆಂಡ್ಸ್. ಇದು ನಾನು ಏನಕ್ಕೆ ಬೆರೆಸ್ತೀನಿ ಅಂದರೆ, ನನಗೆ ಕೋಕೋ ಪೀಟು ಅವಶ್ಯಕತೆ ಇಲ್ಲ. ಯಾಕೆಂದರೆ ನೋಡಿ, ಇದು ಎಷ್ಟು ಹಗೂರವಾಗಿದೆ. ಇದು ಕೋಕೋ ಪೀಟು ಈಕ್ವಲ್ ಆಗಿರುತ್ತೆ ಮತ್ತು ಮ್ಯಾನ್ಯೂರೂ ಹಾಕ್ತಾ ಇರುತ್ತೆ. ಇವಾಗ ನಾನು ಇದನ್ನು ಬೆರೆಸ್ಬಿಟ್ರೆ ಒಣ ಗೊಬ್ಬರ ಅಲ್ವಾ ಇದು. ಇದು ಯಾವುದು ಗೊತ್ತಾ ಫ್ರೆಂಡ್ಸ್, ಇದು ನಾನು ಡ್ರಮ್ಮಿಂದ ತೆಗೆದಿರೋದು. ಡ್ರಮ್ಮಿಂದ ನಾನೆಲ್ಲ ತೆಗೆದುಬಿಟ್ಟು ಇದನ್ನು ಒಣಗಿಸಿ ಇದನ್ನು ಪೌಡ್ರ್ ಮಾಡ್ಕೊಂಡಿರೋದು ನೋಡಿ, ವರ್ಮಿ ಕಾಂಪೋಸ್ಟ್. ಇದು ಗಾರ್ಡನ್ ಸಾಯಿಲ್. ಇವಾಗ ನಾನು ಎಲ್ಲ ತೆಗೆದ್ನಲ್ವಾ ಪಾಟ್ಗಳು, ಅದೆಲ್ಲ ತುಂಬ ಇದೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಆ ಸಸಿಗಳನ್ನೆಲ್ಲನೂ ನಾನು ನಾಟಿ ಮಾಡ್ತೀನಿ. ಯಾವುದರಲ್ಲಿ ನಾಟಿ ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್, ನನಗೆ ಯಾವುದೇ ಪಾಟು ಬೇಕಿಲ್ಲ, ಯಾವುದೇ ಪಾಟು ಬೇಡ ಫ್ರೆಂಡ್ಸ್. ನಾನು ಯಾವುದೇ ಪಾಟಿಗೆ ಹಾಕಲ್ಲ, ಗ್ರೋ ಬ್ಯಾಗಿಗೆ ಹಾಕಲ್ಲ. ನೋಡಿ, ನನಗೆ ಇದೆಲ್ಲ ಪಾರ್ಟ್ಸ್ಗಳು ಬಂದಿದ್ದು, ಜಾಯಿಂಟ್ಸ್ಗಳು ಬಂತಲ್ಲ. ನಾನು ಇದು PVC ಪೈಪುಗಳು ತರಿಸಿದ್ನಲ್ವ, UPVC ಪೈಪು, ಅವೆಲ್ಲ ಜಾಯಿಂಟ್ಗಳು ಕವರ್ಗಳು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಗ್ರೋ ಬ್ಯಾಗ್ ಇದ್ದಂಗಿದೆ. ಈ ಬದನೆ ಗಿಡಗಳಿಗೆ ಇದು ಆರಾಮಾಗಿ ಸರಿಯಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಇವೆಲ್ಲ ಬದನೆ ಗಿಡಗಳ ಈ ಬ್ಯಾಗ್ಗಳಲ್ಲಿ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು
ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ ಬದನೆ ಸಸಿ ಎಲ್ಲ ಇದಕ್ಕೆ ಹಾಕ್ಬಿಟ್ರೆ ಮಣ್ಣು ಸರಿಯಾಗುತ್ತೆ. ಇದೇನು ಕಡಿಮೆ ಇಡಿಸಲ್ಲ ಫ್ರೆಂಡ್ಸ್, ಮಣ್ಣು ತುಂಬ ಇಡಿಸುತ್ತೆ. ಇಲ್ಲಿ ನೋಡಿ, ಇದು ಹಿಂಗೆ ನಾವು ಪಟ್ ಅಂತ ಆಟ ಆಡ್ತಿದ್ವಲ್ಲ, ಆ ಥರ ಇದೆ ಬ್ಯಾಗು. ತುಂಬ ಚೆನ್ನಾಗಿದೆ, ಗಟ್ಟಿಯಾಗಿದೆ ಫ್ರೆಂಡ್ಸ್. ಹಂಗಾಗಿ ನಾನು ಇದಕ್ಕೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ತುಂಬ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ನನ್ನ ಮಗ ಎಲ್ಲ ಮಿಕ್ಸ್ ಮಾಡಿಕೊಡ್ತಾನೆ. ಇದನ್ನೆಲ್ಲ ತುಂಬಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಬೇರು ಬಿಡಲಿಕ್ಕೆ ಹಗೂರಾಗಿರುತ್ತೆ ಫ್ರೆಂಡ್ಸ್ ಮಣ್ಣು. ಇದು ನೋಡೋಣ ಯಾವ ಥರ ಬರುತ್ತೆ ಬದನೆ ಗಿಡ ಅಂತ. ಫ್ರೆಂಡ್ಸ್ ನೋಡಿದ್ರೆ ಈ ಥರ ಎಲ್ಲ ಬ್ಯಾಗಿಗೆ ತುಂಬ್ತಾಯಿದ್ದೀವಿ. ತುಂಬಿಬಿಟ್ಟು ಇದನ್ನು ನೋಡಿದ್ರೆ ಇಷ್ಟು ಸಾಕಾಗುತ್ತೆ ಫ್ರೆಂಡ್ಸ್. ಇದು ಬದನೆ ಗಿಡಗಳಿಗೆ ಇಷ್ಟು ಸಾಕು. ಮತ್ತು ಕ್ಯಾರೆಟ್ಗೆ ಮತ್ತು ಹೂಕೋಸಿಗೆ ಯಾವ ಕವರ್ ತುಂಬ್ತೀನಿ ಅಂತ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಮೂಲಂಗಿಗೆ ಮತ್ತು ಎಲೆಕೋಸಿಗೆ ಯಾವ ಕವರ್ ತುಂಬ್ತೀನಿ ಅಂತ ಹೇಳಿದ್ನಲ್ವ, ನೋಡಿ 1 ಲೀಟರು ಹಾಲಿನ ಕವರ್ ಸಾಕು ಫ್ರೆಂಡ್ಸ್. ಇಷ್ಟು. ಇವಾಗ ಮೂಲಂಗಿ ಎಷ್ಟು ಉದ್ದ ಇರುತ್ತೆ ಫ್ರೆಂಡ್ಸ್? ಇಷ್ಟು ಉದ್ದ ಇರುತ್ತೆ ತಾನೇ ಮೂಲಂಗಿ. ಸಾಕಲ್ವಾ? ಈ ಕವರ್ ಸಾಕಲ್ವ ಮೂಲಂಗಿಗೆ? 2 ಮೂಲಂಗಿ ಇಲ್ಲೊಂದು ನಾಟಿದರೆ 2 ಬಂದರೆ ಸಾಕು ನಮಗೆ. ಒಂದು ಕವರಲ್ಲಿ 2. ಇದೇ ಥರ ಒಂದು 30-40 ಕವರು ನಾವು ಹಾಕಿದರೆ 30 ಹಾಕಿದರೆ 60 ಮೂಲಂಗಿ ಬರುತ್ತೆ. ನಮಗೆ 60 ತಿನ್ನೋಕ್ಕಾಗುತ್ತಾ ಫ್ರೆಂಡ್ಸ್? ಅಲ್ವಾ? ಡೈಲಿ 4 ತೊಗೊಂಡ್ರೆ ಸಾಕು. ನಾವು ಒಂದು ಕವರಲ್ಲಿ 2, ಒಂದು ಕವರಲ್ಲಿ 2, 4 ಮೂಲಂಗಿ ನಮಗೆ ಸಾಕಾಗುತ್ತೆ. ಸಾಕು ಫ್ರೆಂಡ್ಸ್, ಮೂಲಂಗಿಗೆ ಇಷ್ಟು ಕವರ್ ಸಾಕು. ನೋಡುವ, ಈ ಸರಿ ನಾನು ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ. ನೋಡಿ, ಅದೆಲ್ಲ ಬದನೆಕಾಯಿಗೆ ಆ ಗ್ರೋ ಬ್ಯಾಗು, ಈ ಹಾಲಿನ ಕವರು ಮೂಲಂಗಿ ಮತ್ತು ಎಲೆಕೋಸಿಗೆ. ಫ್ರೆಂಡ್ಸ್ ನೋಡಿದ್ರೆ ಇದು UPVC ಪೈಪು ತಂದಿರೋ ಬ್ಯಾಗು. ನೋಡಿದ್ರೆ ನೋಡಿ ಫ್ರೆಂಡ್ಸ್, ಎಷ್ಟು ಉದ್ದ ಇದೆ ನೋಡಿ. ಇದನ್ನು ನಾನಿವಾಗ ನೋಡಿದ್ರಲ್ಲ ಮೇಲ್ಗಡೆ ಯಾವ್ಯಾವುದೆಲ್ಲ ಯೂಸ್ ಮಾಡಿದ್ದೆ ಅಂತ, ಫೆನೆಲೆಕ್ಸ್ ಪೈಪ್ಸ್ದು. ಈಗ ಇದನ್ನು ಗ್ರೋ ಬ್ಯಾಗ್ ರೆಡಿ ಮಾಡಿ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಮೆಣಸಿನ ಸಸಿಗಳು ಹಾಕೋಣ. ಈ ಗ್ರೋ ಬ್ಯಾಗಲ್ಲಿ ಮೆಣಸಿನ ಸಸಿ ಹಾಕೋಣ ಫ್ರೆಂಡ್ಸ್. ಇವೆಲ್ಲ ಈಗ ನಾನು ಕಟ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಇದು ಮೊದಲು ನಾನು ಮಾಡಿದ್ನಲ್ವ, ಅದೇ ಅಳತೆಗೆ ಇದು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಅದೇ ಅಳತೆಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದೇ ಅಳತೆಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದರ ಅಳತೆಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ನೋಡಿ. ಫ್ರೆಂಡ್ಸ್, ಇದನ್ನು ನಾವು ಏನು ಮಾಡೋದು ಗೊತ್ತಾ? ಕೆಳಗಡೆ ಕವರ್ ಮಾಡಬೇಕಲ್ವಾ, ಅದಕ್ಕೆ ಏನು ಮಾಡೋದಂದರೆ ಇಲ್ಲಿ ನೋಡಿ ನಾನು ದೀಪ ಹಚ್ಕೊಂಡ್ಬಿಟ್ಟು ಈ ಥರ ಎಲ್ಲ ಹಿಂಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ಇಲ್ಲಿ ನೋಡಿ, ಈ ಥರ ಎಲ್ಲ ಫುಲ್ಲು ಈ ಥರ ಮಾಡಿಕೊಂಡೆ ನಾನು ನೋಡಿ.
ಇದು ಕ್ಲೋಸ್ ಆಗೋಯ್ತು. ನೋಡಿದ್ರೆ ಗ್ರೋ ಬ್ಯಾಗು ರೆಡಿ ಮಾಡಿಕೊಂಡೆ ನಾನು. ನೋಡಿ, ಇಲ್ಲಿ ದೀಪದಲ್ಲಿ ಈ ಥರ ಇಟ್ಕೋಬೇಕು ಫ್ರೆಂಡ್ಸ್. ಈ ಥರ ಲೈಟಾಗಿ ಈ ಥರ ಇಟ್ಕೊಂಬಂದರೆ ಈ ಥರ ಅದು ಇದಾಗ್ಬಿಡುತ್ತೆ. ನೋಡಿ, ಫಾಸ್ಟಾಗಿ ಹಿಂಗೆ ಅನ್ಬೇಕು. ನೋಡಿದ್ರೆ ಇದೇ ಈ ಥರ. ಇದರಲ್ಲಿನೂ ಒಂದು 10-15 ಗ್ರೋ ಬ್ಯಾಗ್ ಐತೆ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್. ಇದೆಲ್ಲ ಮೆಣಸಿನ ಗಿಡ ಹಾಕ್ಬಿಡೋಣ. ಅದು ಇದು ಹಾಕಿದ್ದಾಯಿತು. ಬದನೆ ಗಿಡಗಳಿಗೆ ರೆಡಿ ಮಾಡಿದ್ವಾ ಈ ಬ್ಯಾಗು. ಇದು ಇದು ಬದನೆ ಗಿಡಗಳಿಗೆ, ಇದು ಮೆಣಸಿನ ಗಿಡಗಳಿಗೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಗ್ರೋ ಬ್ಯಾಗ್ಸ್. ನೋಡಿದ್ರೆ ಇದೇನೇ ಕಸದಿಂದ ರಸ ಅನ್ನೋ ಥರ ಮಾಡಿ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಎಲ್ಲ ನಾನು ಮಣ್ಣು ಫಿಲ್ ಮಾಡಿದ್ಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ. ಇದನ್ನು ಈ ಬ್ಯಾಗ್ಗಳಿಗೆ ಏನಾಗ್ತಿತ್ತು ಗೊತ್ತಾ, ಇದು ಬದನೆ ಸಸಿ. ಈ ಬದನೆ ಸಸಿನ ಇದಕ್ಕೆ ಈ ಗ್ರೋ ಬ್ಯಾಗ್ಗಳಿಗೆ ಹಾಕೋಣ. ಇದಕ್ಕೆ ಗ್ರೋ ಬ್ಯಾಗ್ಗಳಿಗೆ ಹಾಕೋಣ. ಇದು ಗಡ್ಡೆಕೋಸು. ನೋಡಿದ್ರೆ ಇದೂ ಗಡ್ಡೆಕೋಸು ಈ ಕವರಿಗೆ ಹಾಕ್ತೀವಿ. ನೋಡಿ, ಇದೆಲ್ಲ ಇವತ್ತು ಎಲ್ಲ ಸರಿಸೋಣ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿದ್ರೆ ಇಷ್ಟು ಬ್ಯಾಗುಗಳು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿದ್ರೆ ಇದೆಲ್ಲನೂ ಪೈಪ್ ಬಂದಿದ್ದು ಮತ್ತು ಕನೆಕ್ಟರ್ಗಳು ಬಂತುವಲ್ಲ ಈ ಬ್ಯಾಗುಗಳಲ್ಲಿ. ನೋಡೋಣ, ಈ ಸರಿ ಟ್ರೈ ಮಾಡೋಣ. ಯಾವುದೇ ಪಾಟು ಮತ್ತು ಇದು ಇಲ್ಲಿ ಸ್ಟ್ಯಾಂಡ್ ಇತ್ತು, ನಾನು ಯಾವಾಗಲೂ ತರಿಸಿದ್ದು. ಇದೆಲ್ಲ ಸ್ಟ್ಯಾಂಡ್ಗಳು ಅರೇಂಜ್ ಮಾಡಿ ಇದನ್ನೆಲ್ಲ ಇವತ್ತು ಸಸಿಗಳು ಹಾಕ್ಬಿಡೋಣ ಫ್ರೆಂಡ್ಸ್. ನೋಡೋಣ ಫ್ರೆಂಡ್ಸ್. ಈಗ ಎಲ್ಲ ಕವರುಗಳಿಗೂ ನಾನು ನೀರು ಹಾಕಿದ್ನ. ಈಗ ಇದು ಒಟ್ಟು ಈ ಥರ ತೆಗೆದನ್ನ ಈ ಥರ ನೋಡಿ, ಈ ಥರ ಇದನ್ನು ಒಂದೊಂದೇ ನಾವು ನೋಡಿ ಫ್ರೆಂಡ್ಸ್. ಈ ಥರ ಇದು ಒಂದು ಮೂಲಂಗಿ ಗಿಡ ಇದಕ್ಕೆ ನಾಟ್ಬಿಡೋದು. ನಾನು ಒಂದರಲ್ಲಿ 2 ನಾಟ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆ ಗೊತ್ತಾ, 2 ಮೂಲಂಗಿ ಬರುತ್ತೆ ಅಂತ ನನ್ನ ಅನಿಸಿಕೆ. ನೋಡೋಣ, ಚಿಕ್ಕದು ಬರಲಿ ಬಿಡಿ ಸಾಕು, ತೀರಾ ದೊಡ್ಡದೇನು ಬೇಡ ಅಲ್ವಾ ಫ್ರೆಂಡ್ಸ್. ನೋಡಿ, 2 ಮೂಲಂಗಿ ಸಸಿ ನಾಟಿದ್ದೀನಿ. ಮೂಲಂಗಿ ಎಷ್ಟಿರುತ್ತೆ ಫ್ರೆಂಡ್ಸ್, ಇಷ್ಟು ಉದ್ದ ಇರುತ್ತಲ್ವಾ. ಇದು ನೋಡಿ, ಕವರ್ ಇಷ್ಟು ಉದ್ದ ಇದೆ. 2 ಮೂಲಂಗಿ ಇದರಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡುವ ಫ್ರೆಂಡ್ಸ್. ಈಗ ಬದನೆ ಸಸಿ ಇದಕ್ಕೆಲ್ಲ ನಾಟಿ ಮಾಡೋಣ ಫ್ರೆಂಡ್ಸ್. ದೊಡ್ಡ ಕವರುಗಳಿಗೆ ನೋಡಿದ್ರೆ ಇದೆಲ್ಲ ಗಡ್ಡೆಕೋಸು ನಾಟಿ ಮಾಡಿದ್ದಾಯಿತು ಫ್ರೆಂಡ್ಸ್. ನಮಗೆ ಗಡ್ಡೆಕೋಸು ಮೂಲಂಗಿ ತುಂಬ ಇಷ್ಟ. ನಮಗೆ ಹುಳಿಗೆ ತುಂಬ ಇಷ್ಟ, ಹಂಗಾಗಿ ನಾನು ಜಾಸ್ತಿ ಹಾಕಿದ್ದೀನಿ ನೋಡಿ ಗಡ್ಡೆಕೋಸು ಫ್ರೆಂಡ್ಸ್. ನೆಕ್ಸ್ಟ್ ಇದು ಯಾವುದು ಬದನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಸಿ. ಈಗ ಸ್ವಲ್ಪ ಒಳಗಡೆ ಹೋಲ್ ಥರ ಮಾಡಿಬಿಟ್ಟು ಈ ಥರ ಫ್ರೆಂಡ್ಸ್, ಒಂದು ಕವರಿಗೆ 2 ಇಟ್ಬಿಡೋಣ. ಯಾಕೆಂದರೆ 2 ಆರಾಮಾಗಿ ಇರುತ್ತೆ, ಮಣ್ಣು ಸಾಕಾಗುತ್ತೆ. ಒಂದು ಕವರಿಗೆ 2 ಗಿಡ ನಾಟ್ಬಿಡೋಣ. ಸ್ವಲ್ಪ ಒಳಗಡೆ ಬೇರು
ಸ್ವಲ್ಪ ಒಂದು ಕವರ್ಗೆ 2 ಗಿಡ ನಾಟ್ಬಿಡೋಣ ಫ್ರೆಂಡ್ಸ್. ನೋಡಿ ಒಣ ಗೊಬ್ಬರ ಎಷ್ಟು ಹಗೂರ ಇರುತ್ತೆ ಅಂತ ನೋಡಿ. ಕಿಚನ್ ವೇಸ್ಟು ಮತ್ತು ಹೂವು ಎಲ್ಲ ನಾನು ಇದು ಮಾಡಿದ್ನಲ್ವ. ನಾವು ಯಾವಾಗಲೂ ಗಿಡ ಇಡಬೇಕಾದ್ರೆ ಸ್ಟ್ರೈಟಾಗಿ ಸ್ವಲ್ಪ ಒಳಗಡೆ ಇಡಬೇಕು ಫ್ರೆಂಡ್ಸ್. ಆವಾಗ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ನಾವು ಇಡಬೇಕಾದ್ರೇ ಅದನ್ನು ಮಲಗಿಸೋದು ಇದನ್ನು ಮಾಡೋದು ಮಾಡಬಾರ್ದು. ಆವಾಗ ನಾವು ಫಸ್ಟ್ ಯಾವ ಥರ ಕೂರಿಸಿರ್ತೀವೋ ಅದೇ ಥರ ಗಿಡ ದೊಡ್ಡದಾಗುತ್ತೆ. ನೋಡಿ ಬದನೆ ಸಸಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸ್ವಲ್ಪ ಒಳಗಡೆ ನೋಡಿದ್ರೆ ಫ್ರೆಂಡ್ಸ್, ಇದೇ ಥರ ಎಲ್ಲ ನಾಟ್ಬಿಡೋಣ ಫ್ರೆಂಡ್ಸ್. ನೋಡಿದ್ರೆ ಬದನೆ ಗಿಡ ಎಲ್ಲ ನಾಟಿ ಮಾಡಿದ್ದೈತೆ ನೋಡಿ. ಇಷ್ಟು ಸಸಿನೂ ಈ ಕಡೆ ಎಲ್ಲ ಸರಿಸ್ಬಿಟ್ಟೆ. ಈಗ ಮೆಣಸಿನ ಗಿಡ ನೋಡಿ ಫ್ರೆಂಡ್ಸ್, ಇದು ಒಟ್ಟು ಹಾಕಿದ್ದೆ ನಾನು ಮೆಣಸಿನ ಸಸಿ. ಇದರಲ್ಲಿ ಏನೇನಿದೆ ಗೊತ್ತಾ? ಬ್ಯಾಡಗಿ ಇದೆ, ಮತ್ತು ಬಜ್ಜಿ ಮೆಣಸಿನಕಾಯಿ ಸಸಿ ಇದೆ. ಬಜ್ಜಿ ಮೆಣಸಿನಕಾಯಿ ಬ್ಯಾಡಗಿ ಇವೆರಡೂ ಇದು ಬಜ್ಜಿಗೆ ಬರುತ್ತೆ, ಒಂದು ಕಲರ್ ಅಷ್ಟೇ. ಬ್ಯಾಡಗಿ ಅಂದರೆ ನಮಗೆ ಖಾರಕ್ಕೆ ಮತ್ತು ಟೇಸ್ಟಿಗೆ ಈ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೂರ್ಯಮುಖಿ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ ಇದನ್ನು. ಇದು ಸೂರ್ಯಮುಖಿ ಮೆಣಸಿನಕಾಯಿ. ಅದಕ್ಕೆ ನಾವೇನು ಮಾಡೋಣ ಗೊತ್ತಾ? ಈ ಬೀಜಗಳನ್ನ ಒಂದು ಸ್ವಲ್ಪ ಇದರಲ್ಲಿ ಹಾಕ್ಬಿಡೋಣ. ಸಸಿ ಹಾಕ್ಬಿಟ್ಟು ಬೀಜಗಳು ಒಂದು ಸ್ವಲ್ಪ ಉದುರಿಸ್ಬಿಟ್ರೆ ಅದು ಈ ಕವರುಗಳಲ್ಲಿ ಉಟ್ಕೊಂಡ್ಬಿಡುತ್ತೆ. ಇದು ಓನ್ಲಿ ಬಜ್ಜಿ ಮೆಣಸಿನ್ಕಾಯಿದು ಮತ್ತು ಬ್ಯಾಡಗಿ. ಖಾರ ಮತ್ತು ಟೇಸ್ಟಿಗೆ ಈ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ. ಸೂರ್ಯಮುಖಿ ಅಂತ ಮೇಲೆ ನೋಡ್ತಾ ಇರುತ್ತೆ ಗಿಡದಲ್ಲಿ, ಒಳ್ಳೆ ಟೇಸ್ಟ್ ಫ್ರೆಂಡ್ಸ್ ಈ ಮೆಣಸಿನ್ಕಾಯಿ. ಅದಕ್ಕೆ ಬೀಜಗಳನ್ನು ಒಂದು ಸ್ವಲ್ಪ ಈ ಸಸಿ ಒಳಗೇ ಹಾಕ್ಬಿಟ್ರೆ ಅದೂ ಬಂದ್ಬಿಡುತ್ತೆ ನೋಡಿ ಫ್ರೆಂಡ್ಸ್. ಈ ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಈ ಥರ ತುರಿಸ್ಕೊಂಬಿಟ್ರೆ ನಮಗೆ ಸಸಿ ಬಂದ್ಬಿಡುತ್ತೆ. ಈ ಒಳ್ಳೆ ಟೇಸ್ಟು ಫ್ರೆಂಡ್ಸ್. ಚಿಕ್ಕ ಮೆಣಸಿನ್ಕಾಯಿ ಒಳ್ಳೆ ಟೇಸ್ಟಿಗೆ ಕೊಡುತ್ತೆ. ಇದೆಲ್ಲ ಬರೀ ಬಜ್ಜಿ ಮೆಣಸಿನ್ಕಾಯಿ ಇತ್ತಲ್ವ, ಖಾರಕ್ಕೂ ಬೇಕಲ್ಲ, ಖಾರನೂ ಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಬಿಟ್ರೆ ನಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಆಮೇಲೆ ಅದನ್ನು ಕಿತ್ತಾಕ್ಬೋದು. ನೋಡಿದ್ರೆ ಅಷ್ಟೇ. ನಮ್ಮ ಮನೆಯಲ್ಲಿ ನಮ್ಗೆ ಯಾವ ಮೆಣಸಿನ್ಕಾಯಿ ಬೇಕೋ ಆ ಸಸಿನ ನಾವು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಎಲ್ಲದರಲ್ಲೂ ಒಂದೆರಡು ಹಾಕ್ಬಿಟ್ಟಿದ್ದೀನಿ. ಇನ್ನು ಬದನೆ ಆಯಿತು, ಮತ್ತು ಗಡ್ಡೆಕೋಸು ಆಯಿತು, ಮೂಲಂಗಿ ಆಯಿತು, ಬದನೆ ಆಯಿತು, ಮೆಣಸು ಆಯಿತು. ಇನ್ನು ಟೊಮಟೊ ನಾಟಿ ಮಾಡೋಣ ಫ್ರೆಂಡ್ಸ್. ತುಂಬ ಬರುತ್ತೆ ಫ್ರೆಂಡ್ಸ್. ಇವಾಗ ಎಷ್ಟು ಹಾಕಿದ್ದೀನಿ ನಾನು, ಅದೆಲ್ಲ ಒಂದು ಎಕರೆಗೆ ಹಾಕ್ಬೋದು ಬೀಜ, ಅಷ್ಟು ಬರುತ್ತೆ. ನನಗೆ ಬೀಜ ಹಾಕೋದಂದರೆ ತುಂಬ ಇಷ್ಟ. ಅದು ಬೆಳೆಯೋದು ನೋಡೋದು ತುಂಬ ಇಷ್ಟ ಫ್ರೆಂಡ್ಸ್ ನನಗೆ. ಆಮೇಲೆ ಎಲ್ಲ ಹಿಂಗೆ ಮಣ್ಣು ಹಾಕ್ಬಿಡೋಣ. ಸ್ವಲ್ಪ ಒಳಗಡೆ ಹಿಂಗಂದು ಇದೆಲ್ಲ ಗೊಬ್ಬರದ್ದು ಕಿಚನ್ ವೇಸ್ಟ್ ಅಲ್ವಾ, ಕಡ್ಡಿಗಳು ಬರ್ತಾನೇ ಇರುತ್ತೆ ಫ್ರೆಂಡ್ಸ್. ಅಷ್ಟೇ.
ಇನ್ನೂ ಸ್ವಲ್ಪ ಮಣ್ಣು ಇಲ್ಲಿವರೆಗೂ ಹಾಕ್ಬೇಕು ಫ್ರೆಂಡ್ಸ್, ಇದು ಒಳಗಡೆ ಹೋಗೋವರೆಗೂ. ಸುಮ್ಮನೆ ಹಿಂಗೆ ಚೆಲ್ಲಿದ್ರೆ ಸಾಕು ಫ್ರೆಂಡ್ಸ್, ಬಂದ್ಬಿಡುತ್ತೆ. ಮೆಣಸಿನ ಗಿಡ, ಟೊಮೊಟೊ ಗಿಡ. ನಾನು ವಿಶೇಷವಾಗಿ ಇದ್ರ ಕಡೆ ಒಂದು ಸ್ವಲ್ಪ ಗಮನ ಕೊಡ್ತೀನಿ. ನಮಗೆ ಫಸ್ಟ್ ಬೇಕಾಗಿರೋದೇನು, ಟೊಮೊಟೊ, ಮೆಣಸಿನಕಾಯಿ, ಒಂದಿಷ್ಟು ಬದನೆಕಾಯಿ, ಇದೆಲ್ಲ ಇದ್ಬಿಟ್ರೆ ಬೇಗ ಅಡುಗೆ ಆಗೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟ ಆಯಿತು. ನೆಕ್ಸ್ಟು ಎಲ್ಲಿ ಜೋಡಿಸೋಣ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ರೋಜು ಎಷ್ಟು ಸಿಕ್ಕಿದೆ ಗೊತ್ತಾ ರೀ? ಒಂದು 22 ರೋಜ ನನ್ನ ಹತ್ರ ಕಲೆಕ್ಷನ್ ಇದೆ ನೋಡಿ. ಎಲ್ಲ ಸೇರ್ಕೊಂಡ್ಬಿಟ್ಟಿತ್ತು ಅಂತ ಹೇಳಿದ್ನ, ಅದೆಲ್ಲ ಈಗ ಸಿಕ್ಕಿದೆ ಫ್ರೆಂಡ್ಸ್. ನೆಕ್ಸ್ಟ್ ಗೋರಿಕಾಯಿದು ನಾನು ನಿಮಗೆ ಇದು ಮಾಡಿ ತೋರಿಸ್ತೀನಿ, ಬೀಜ ಹೇಗೆ ಮಾಡೋದು ಅಂತ. ಫಸ್ಟು ಒಂದು ಇದಕ್ಕೆ ಹಾಕ್ಬಿಡೋಣ, ಆಮೇಲೆ ಸರ್ಸಕ್ಕೆ ಇವಾಗ ಬದನೆಗೆ ಸಸಿ ಅದೆಲ್ಲ ಮಾಡಿದ್ನಲ್ವ, ಅದೇ ಥರ ಇದನ್ನು ಒಂದು ಪಾಟಿಗೆ ಹಾಕ್ಬಿಟ್ಟು ಆಮೇಲೆ ಇದೇ ಥರ ಸರ್ಸೋಣ ಅಂತ ಫ್ರೆಂಡ್ಸ್. ಈಗ ಎಲ್ಲವಕ್ಕೂ ಸ್ವಲ್ಪ ನೀರು ಹಾಕ್ಬಿಡೋಣ. ಇನ್ನು ನೋಡಿ, ಇಷ್ಟೆಲ್ಲ ಸಸಿಗಳು ಉಳಿದಿದೆ. ನಮ್ಮ ಫ್ರೆಂಡ್ಸಿಗೆ ಫೋನ್ ಮಾಡ್ತೀನಿ, ಯಾರಿಗಾದ್ರೂ ಬೇಕಂದರೆ ತಗೊಂಡೋಗ್ತಾರೆ. ನಾವು ಯಾವುದೇ ಸಸಿ ನಾಟಬೇಕಾದ್ರೆ ಸ್ವಲ್ಪ ಒಳಗಡೆ ಮತ್ತು ಸ್ಟ್ರೈಟಾಗಿ ಗಿಡಗಳನ್ನ ಕೂರಿಸ್ಬೇಕು ಫ್ರೆಂಡ್ಸ್. ಅದು ಮೇಲೆ ಇಟ್ಬಿಟ್ರೆ ಏನಾಗ್ಬಿಡುತ್ತೆ, ಅದು ಬಾಗ್ಬಿಡುತ್ತೆ. ಅದಕ್ಕೆ ಸ್ಟ್ರೈಟಾಗಿ ಸ್ವಲ್ಪ ಒಳಗಡೆ. ಈ ಬೀಜ ಹಾಕಿದ್ದೀವಲ್ವ, ಅದಕ್ಕೆ ಸ್ವಲ್ಪ ಸ್ಪ್ರಿಂಕಲ್ ಥರ ಮಾಡೋಣ. ಏಯ್ಟ್ ಡೇಸಿಗೆ ಎಲ್ಲ ಬೀಜ ಮೊಳಕೆಯಾಗಿ ಮೇಲೆ ಬಂದುಬಿಡುತ್ತೆ. ಫ್ರೆಂಡ್ಸ್, ನಾನೆಲ್ಲ ಗ್ರೋ ಬ್ಯಾಗು ರೆಡಿ ಮಾಡಿ ಬದನೆ ಗಿಡ, ಮೆಣಸಿನ ಗಿಡ ಎಲ್ಲ ಹಾಕಿ ಅದನ್ನು ಈ ಕಡೆ ಕಾಂಪೌಂಡ್ ಇತ್ತಲ್ವ, ಈ ಕಾಂಪೌಂಡ್ ಮೇಲೆ ಜೋಡಿಸಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿದ್ರೆ ಕಾಂಪೌಂಡ್ ಮೇಲೆ ನಾನು ಜೋಡಿಸಿದ್ನ. ಆ ಬದನೆ ಗಿಡ ಮಾತ್ರ
ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ನಾನು ಜೋಡಿಸ್ಬಿಟ್ಟು 20 ಡೇಸ್ ಫ್ರೆಂಡ್ಸ್. ನೀವೆಲ್ಲ ನೋಡಿದ್ರಲ್ಲ ವಿಡಿಯೋ, ಅದು ಯಾವುದು ಕಿಚನ್ ವೇಸ್ಟು ಎಲ್ಲ ನಾನು ಇದನ್ನು ಮಾಡಿ ಎಲ್ಲ ತುಂಬಿಸಿದ್ನಲ್ವ, ನೋಡಿದ್ರೆ ಹೇಗೆ ಬಂದಿದೆ ಅಂತ ನೋಡಿದ್ರೆ ಫ್ರೆಂಡ್ಸ್. ಕಿಚನ್ ವೇಸ್ಟಲ್ಲಿ ಯಾವ ಥರ ಸತ್ವ ಇರುತ್ತೆ ಅಂತ ನೋಡಿ. ಇದು ಯಾವುದೇ ನಾನು ಇದು ಹಾಕಿಲ್ಲ, ಕೆಮಿಕಲ್ ಯೂರಿಯಾ ಆಗಲಿ, ಕಾಂಪ್ಲೆಕ್ಸ್, ಪೊಟಾಷ್ ಈ ಥರ ಎಲ್ಲ ಹೇಳ್ತಾರಲ್ವ, ಅದು ಯಾವುದು ನಾನು ಹಾಕಿಲ್ಲ. ನಮ್ಮ ಹಳ್ಳಿಗಳಲ್ಲಿ ಇದನ್ನು ಹಾಕಲಿಲ್ಲದ್ದು ಅವ್ರು ಬೆಳೆಯೋದೇ ಇಲ್ಲ. ಯಾವುದು ಯೂರಿಯಾ, ಕಾಂಪ್ಲೆಕ್ಸ್, ಪೊಟಾಷ್, ಅದೇನೋ 17 ಅಂತ ಹೇಳ್ತಾರೆ, ಅದನ್ನೆಲ್ಲ ಹಾಕಿ ಅವರು ಬೆಳೀತಾರೆ. ಯಾಕೆ ಅಂದರೆ ಅವ್ರಿಗೆ ಇಳುವರಿ ಬರಬೇಕಲ್ವಾ. ರೈತರು ಇಳುವರಿ ಬರಲಿಲ್ಲ ಅಂದರೆ ಅವ್ರಿಗೆ ಲಾಭ ಇರಲ್ಲ. ಹಂಗಾಗಿ ಅವರು ಹಾಕಲೇಬೇಕಾಗುತ್ತೆ. ನಮಗೇನು ಮನೆಗೆ ಸ್ವಲ್ಪ ಸಾಕಲ್ವ ಫ್ರೆಂಡ್ಸ್, ಒಂದು ಅರ್ಧ kg ಬಂದರೆ ನಮಗೆ ಬೇಕಾದಷ್ಟು ಆಗೋಯ್ತು ಅಲ್ವಾ. ಹಂಗಾಗಿ ನಮಗೆ ಓನ್ಲಿ ಆರ್ಗಾನಿಕ್ಕು ಸಾಕಾಗತ್ತೆ. ನೋಡಿದ್ರೆ ಇಷ್ಟು ಬದನೆ ಗಿಡಗಳು ನಮಗೆ ಕಾಯಿ ಬಿಟ್ಟರೆ ಎಷ್ಟಾಗುತ್ತೆ ಹೇಳಿ. ಒಂದೊಂದರಲ್ಲಿ 4 ಬಂದ್ರೂ ಎಷ್ಟಾಯಿತು ಫ್ರೆಂಡ್ಸ್. ಎಷ್ಟು ಕವರಲ್ಲಿ ಬಂದಿದೆ ಅಂದರೆ 1 2 ನೋಡಿ, 1 2 3 4 5 6 7 8 9 10 11 12 13 14 15 16 17 18 ಕವರಲ್ಲಿ ಬದನೆ ಗಿಡಗಳು ಇಷ್ಟು ಹೆಲ್ದಿಯಾಗಿ ಬಂದಿದೆ ನೋಡಿ. ನೋಡಿದ್ರೆ ಆ ಕವರು ಎಷ್ಟು ಚೆನ್ನಾಗಿ ಸೆಟ್ ಆಯಿತು ಕಾಂಪೌಂಡ್ ಮೇಲೆ ನೋಡಿ ಫ್ರೆಂಡ್ಸ್, ಎಷ್ಟು ಹೆಲ್ದಿಯಾಗಿದೆ ನೋಡಿದ್ರೆ ಮೇಲೆ. ಅದರಲ್ಲಿ ನಾವೆಲ್ಲ ಫ್ಲವರಿಂದು ಎಲ್ಲ ಹಾಕಿದ್ವಲ್ಲ, ಮ್ಯಾನ್ಯೂರ್ ಎಲ್ಲ ಹೂವಿಂದೆಲ್ಲ ನಾವು ಹಾಕಿದ್ವಲ್ಲ ಫ್ರೆಂಡ್ಸ್, ಅದರಲ್ಲಿ ನೋಡಿರಿ ಚೆಂಡು ಹೂವು ಹೇಗೆ ಬಂದಿದೆ. ಇದರಲ್ಲೇ ಬಿಟ್ಬಿಟ್ರೆ ಇದು ಬದನೆ ಗಿಡ ಡೆವಲಪ್ ಆಗೋಕ್ಕೆ ಬಿಡಲ್ಲ. ಅದು ಯಾವುದು ಮ್ಯಾರಿಗೋಲ್ಡು ಚೆಂಡು ಹೂವು. ಅದಕ್ಕೆ ನಾವೇನು ಮಾಡಬೇಕು ಗೊತ್ತಾ, ಇದನ್ನು ತೆಗೆದುಬಿಟ್ಟು ಬೇರೆ ಕವರ್ಗಳಿಗೆ ಹಾಕ್ತೀನಿ ಫ್ರೆಂಡ್ಸ್. ಇದನ್ನು ಎತ್ಬಿಡ್ತೀನಿ. ಎತ್ಬಿಟ್ಟದು ಈಗಲೇ ಮಳೆ ಬಂದಿದೆ, ನೆನ್ನೆ ತಂಪಾಗಿದೆ ವೆದರು. ಇದನ್ನು ಬೇರೆ ಕಡೆಗೆ ನಾಟ್ಬಿಡೋಣ ಫ್ರೆಂಡ್ಸ್. ನೋಡಿದ್ರೆ ಎಷ್ಟು ಇಂಥ ಸಮ್ಮರಲ್ಲೂ ಇಷ್ಟು ಚೆನ್ನಾಗಿ ಇದು ಬಂದಿದೆ ನೋಡಿ, ಮ್ಯಾರಿಗೋಲ್ಡ್. ಅದೇ ನಾವು ಕಿಚನ್ ಇದು ಹಾಕಿದ್ವಲ್ಲ ಫ್ಲವರಿಂದೆಲ್ಲ ಒಣ ಗೊಬ್ಬರ ನಾನು ತೋರಿಸಿದ್ನಲ್ಲ ಫ್ರೆಂಡ್ಸ್, ಎಲ್ಲ ತುಂಬೋದು. ನೋಡಿದ್ರೆ ಇದನ್ನೆಲ್ಲ ತೆಗೆದುಬಿಡೋಣ. ತೆಗೆದು ಇವಾಗ ವೆದರು ತಂಪಾಗಿದೆ, ರಾತ್ರಿ ಮಳೆ ಬಂದು ಇದೆಲ್ಲ ನಾನು ಹಾಕ್ಲಿಲ್ದಂಗೆ ಬಂದಿರೋ ಅಂಥ ಗಿಡಗಳು. ಇದರಲ್ಲಿ ಇನ್ನೂ ತುಂಬ ಸೊಪ್ಪೆಲ್ಲ ಬಂದಿತ್ತು ಫ್ರೆಂಡ್ಸ್, ಅದನ್ನೆಲ್ಲ ನಾನು ತೆಗೆದುಬಿಟ್ಟೆ. ಅದೆಲ್ಲ ಬಿಟ್ಟಿದ್ರೆ ಈ ಗಿಡನೇ ಕಾಣೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಂದಿತ್ತು. ನಾನೇನು ಮಾಡಿದೆ, ಅದನ್ನೆಲ್ಲ ತೆಗೆದುಬಿಟ್ಟೆ. ನೋಡಿ ಈ ಥರ ಬರ್ತಿದ್ದಂಗೆ ನೋಡಿ, ಇಷ್ಟು ಇರ್ತಿದ್ದಂಗೆ ತೆಗೆದಾಕ್ಬಿಟ್ಟೆ ನಾನು. ಇಲ್ಲ ಅಂದಿದ್ದರೆ ಈ ಇವು ಬದನೆ ಗಿಡನೇ ಡೆವಲಪ್ ಆಗ್ತಿರ್ಲಿಲ್ಲ. ನೋಡಿದ್ರೆ ಇದನ್ನೆಲ್ಲ ಎತ್ಬಿಡೋಣ. ಎತ್ಬಿಟ್ಟು ಬೇರೆ ಇದಕ್ಕೆ ಹಾಕ್ಬಿಡೋಣ. ನೋಡಿ ಹಾಕದಲ್ಲೇ ಬರೋ ಅಂಥ ಹೂವಿನ ಸಸಿಗಳು ಇವೆಲ್ಲ. ಯಾಕೆ ಅಂದರೆ ಹೂವು ಇರುತ್ತಲ್ಲ ಬೇಕಾದಷ್ಟು ಬೀಜಗಳು, ನಾನು ಎಲ್ಲ ನೋಡಿ ಎಷ್ಟು ಬಂದಿದೆ. ಫ್ರೆಂಡ್ಸರಿಗೂ ಕೊಡ್ಬೋದು, ನಾವು ಹಾಕ್ಬೋದು. ನೋಡಿ ಇದರಲ್ಲಿ ಮಾತ್ರ ಒಂದು ಇನ್ನೂ ಡೆವಲಪ್ ಆಗಿಲ್ಲ, ಒಂದು ಕವರಲ್ಲಿ ಮಾತ್ರ ಅದು ಬಂದುಬಿಡುತ್ತೆ. ಈಗ ಮಳೆ ಬಂದಿದೆ ಅಲ್ವಾ, ಬಂದುಬಿಡುತ್ತೆ. ನೋಡಿದ್ರೆ ಫ್ರೆಂಡ್ಸ್, ಇಷ್ಟು ಮ್ಯಾರಿಗೋಲ್ಡ್ ಸಸಿ ನಮಗೆ ಸಿಗ್ತದೆ. ಸೊಪ್ಪು ನೋಡಿದ್ರಲ್ಲ, ನಾನು ಹಾಕ್ದಲ್ಲೇ ಬಂದಿರೋ ಅಂಥ ಸೊಪ್ಪು. ಇದೂ ಹಾಗೆ ನೋಡಿ, ಕಸದಲ್ಲೇ ಬಂದುಬಿಡುತ್ತೆ. ಯಾಕೆಂದರೆ ಕಿಚನ್ ವೇಸ್ಟಲ್ಲಿ ಎಲ್ಲ ಬೀಜಗಳು ಇರುತ್ತಲ್ವ. ನೋಡಿ ಫ್ರೆಂಡ್ಸ್, ಈ ಥರ ಇಷ್ಟು ಹೆಲ್ದಿಯಾಗಿ ನಮ್ಮ ಕಿಚನ್ ವೇಸ್ಟಲ್ಲಿ ಇರುತ್ತೆ. ನೋಡಿದ್ರೆ ನೋಡಿ ಇಷ್ಟು ಬಂದಿದೆ ನೋಡಿ.
15 ಡೇಸಿಗೆ ಒಂದು ಸಾರಿ ನಾವು ಹೇಳಿದ್ನಲ್ಲ ಫ್ರೆಂಡ್ಸ್, ಸಗಣಿ, ವಾಟ್ರು ಮತ್ತು ಫ್ರೂಟ್ಸು ನಾವು ಮನೆಗೆ ತಂದಿರೋದು ಅದನ್ನೆಲ್ಲ ಮಿಕ್ಸಿ ಮಾಡಿ, ಮತ್ತು ಇದು ನಾವು ಟೀ ಪಾತ್ರೆ ತೊಳೆದಿರೋದು, ದೋಸೆ ಹಿಟ್ಟಿಂದ ಲಾಸ್ಟಿಗೆ ಉಳಿದಿರೋದೆಲ್ಲ ತೊಳೆದು ಒಂದಕ್ಕೆ ಹಾಕಿ ಇಟ್ಟಿರ್ತೀನಿ ನಾನು. ಅಕ್ಕಿ ತೊಳೆದ ನೀರು, ಈ ಥರ ತೊಳೆದಿರೋ ನೀರೆಲ್ಲ 8 ದಿನಕ್ಕೆ ಒಂದೊಂದು ಸಾರಿ ನೋಡಿ. ಈ ಕಸ ಇದೆಯಲ್ಲ ಫ್ರೆಂಡ್ಸ್, ಇದು ತುಂಬ ಸ್ಪ್ರೆಡ್ ಆಗುತ್ತೆ. ಇದನ್ನು ನಾವು ಬಿಡಲೇಬಾರ್ದು, ಒಂದೂ ಬಿಡಲೇಬಾರ್ದು ಇದನ್ನು ಬೆಳಿಲಿಕ್ಕೆ. ಅಯ್ಯೋ ನೋಡಿದ್ರೆ ನಾನು ಮಾಡೋದು ಎಡವಟ್ಟು ನೋಡಿದ್ರೆ ನೋಡಿ. ಮ್ಯಾರಿಗೋಲ್ಡ್ ಜೊತೆಗೆ ನೋಡಿದ್ರೆ ಬದನೆ ಗಿಡನೂ ಕಿತ್ಬಿಟ್ಟೆ ನೋಡಿ. ಅದು ಗೊತ್ತಾಗಲಿಲ್ಲ ಫ್ರೆಂಡ್ಸ್. ನೋಡಿದ್ರೆ ಈಗ ವೆದರು ತಣ್ಣಗಿದೆ, ಬರುತ್ತೆ, ಹಿಂಗೆ ಇಟ್ಬಿಡೋಣ. ಕಿತ್ಬಿಟ್ಟೆ ನೋಡಿ. ನೋಡಿದ್ರೆ ಇಷ್ಟು ಚೆನ್ನಾಗಿ ಇಂಥ ಸಮ್ಮರಲ್ಲೂ ಬದನೆ ಸಸಿ ಬಂತು. ಮೆಣಸಿನ ಗಿಡ ನೋಡಿದ್ರೆ ಸೊಪ್ಪು ನೋಡಿ ಇದೇ ಥರ ಬರುತ್ತೆ ಫ್ರೆಂಡ್ಸ್. ಎಷ್ಟು ಬರುತ್ತೆ ಅಂದರೆ ಈ ಮಾರ್ನಿಂಗ್ ಗ್ಲೋರಿ, ಈ ಸೊಪ್ಪುಗಳು ನೋಡಿ. ಇದು ಟೊಮಾಟೊ ನಾನು ಹಾಕೇ ಇಲ್ಲ, ತಾನಾಗೆ ಬಂದಿದೆ ನೋಡಿ. ಈ ಥರ ತೆಗೀತಾನೆ ಇರ್ತೀನಿ ಸೊಪ್ಪೆಲ್ಲ. ಮೆಣಸಿನ ಗಿಡ ನೋಡಿ ಎಷ್ಟು ಹೆಲ್ದಿಯಾಗಿ ಬರ್ತಾಯಿದೆ. ಮತ್ತು ನಾನು ಬೀಜಗಳು ಹಾಕಿದ್ನಲ್ವಾ ಮಧ್ಯದಲ್ಲಿ ನೋಡಿ, ಟೊಮಾಟೊ ಗಿಡ ತಾನಾಗೆ ಉಟ್ಕೊಂಡಿದೆ. ಬೀಜಗಳು ಹಾಕಿದ್ನಲ್ಲ ಫ್ರೆಂಡ್ಸ್, ಅದು ನೋಡಿ ಈಗ ಬಂದಿದೆ. ಎಷ್ಟೊಂದು ಬೀಜ ಹಾಕಿದೆ ನಾನು, ಅಷ್ಟು ಬರಲಿಲ್ಲ, ಇಷ್ಟು ಬಂದಿದೆ ನೋಡಿ. ಇದು ಇವಾಗ ಮಳೆ ಬಂದಾಗ ಅದನ್ನು ಯಾವ್ಯಾವುದು ಗಿಡದಲ್ಲಿ ಇಲ್ವೋ ಆ ಗಿಡಕ್ಕೆ ನಾವು ಸರಿಸ್ಬಿಡೋಣ. ನೋಡಿದ್ರೆ ಇದೆಲ್ಲ ಮೆಣಸಿನ್ಕಾಯಿ ಗಿಡಗಳಿಗೆ ಹಾಕೋಣ. ಈ ಕಡೆದೆಲ್ಲ ಇಲ್ಲಿ ಒಂದು ಬದನೆದು ಸೇರ್ಕೊಂಡ್ಬಿಟ್ಟಿದೆ. ಈ ಟೊಮಾಟೊ ಇವಾಗ ಬೇರೆ ಕಡೆಗೆಲ್ಲ ನಾಟಿ ಮಾಡಿಬಿಡೋಣ ಫ್ರೆಂಡ್ಸ್. ಇಷ್ಟು ಸಸಿ ಬಂದಿದೆ. ಇವಾಗ ಇದನ್ನು ನಾನು ಯಾವುದಕ್ಕೆ ನಾಟ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಹಾಕದಲ್ಲೇ ಬಂದಿರೋ ಅಂಥ ಮ್ಯಾರಿಗೋಲ್ಡ್ ಸಸಿಗಳು ನೋಡಿ. ಫ್ರೆಂಡ್ಸ್, ಇದು ಗಡ್ಡೆಕೋಸು ಮತ್ತು ಇದು ನಾಟಿದ್ನಲ್ವ, ಅದನ್ನು ನಿಮಗೆ ತೋರಿಸ್ತೀನಿ. ಈ ಮೆಣಸಿನ ಸಸಿ ಇನ್ನೂ ಡೆವಲಪ್ ಆಗಬೇಕು ಫ್ರೆಂಡ್ಸ್. ನಾನು ಗಡ್ಡೆಕೋಸು ಮತ್ತು ಮೂಲಂಗಿ ಎಲ್ಲ ನಾಟಿದ್ನಲ್ವ ಫ್ರೆಂಡ್ಸ್, ಅದು ಬರಲೇ ಇಲ್ಲ ಫ್ರೆಂಡ್ಸ್, ಬರಲೇ ಇಲ್ಲ ನೋಡಿ. ಒಂದೊಂದೇ ಇದೆ ನೋಡಿ, ಒಂದೊಂದೇ ಉಳ್ಕೊಂಡಿದೆ ಫ್ರೆಂಡ್ಸ್. ಇದು ಒಂದು ನೋಡಿ ಮ್ಯಾರಿಗೋಲ್ಡಿಂದ, ಅದನ್ನು ಕಿತ್ತು ಬೇರೆ ಕಡೆ ಹಾಕ್ಬಿಡೋಣ. ಇದು ಬರಲೇ ಇಲ್ಲ ಫ್ರೆಂಡ್ಸ್ ನೋಡಿ, ಈ ಥರ ಒಂದೊಂದೇ ಉಳ್ಕೊಂತು, ಬರಲಿಲ್ಲ. ಆಗ ನಾನೇನು ಮಾಡಿದೆ, ಮತ್ತೆ ಸ್ವಲ್ಪ ಬೀಜಗಳು ಹಾಕಿದೆ, ನೋಡೋಣ ಬರುತ್ತೇನೋ ಅಂತ ಹೇಳ್ಬಿಟ್ಟು. ನೋಡಿ ಈಗ ಡೆವಲಪ್ ಆಗ್ತಾಯಿದೆ ನೋಡಿ, ಈಗ ಹಾಕಿದ್ದೀನಿ, ಈಗ ಬರ್ತಾಯಿದೆ ಫ್ರೆಂಡ್ಸ್. ಇದು ಗಡ್ಡೆಕೋಸು ಬರಲಿಲ್ಲ ನೋಡಿದ್ರೆ. ಮತ್ತೆ ಚೆಂಡು ಹೂವು ಸಸಿ ಇಲ್ಲೂ ಅದೇ ನಾನೆಲ್ಲ ಫ್ಲವರಿಂದೆಲ್ಲ ಗೊಬ್ಬರ ಹಾಕಿದ್ನಲ್ವ, ಇದರಲ್ಲೂ ನೋಡಿ ಎಷ್ಟು ಬಂದಿದೆ. ಇದನ್ನೆಲ್ಲ ಈಗ ಹಾಕ್ಬಿಟ್ರೆ ಫ್ರೆಂಡ್ಸ್, ಮಳೆಗಾಲಕ್ಕೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಧ್ಯದಲ್ಲಿ ಉಳ್ಕೊಂಡಿರೋದು ನೋಡಿದ್ರೆ ಒಂದೊಂದು ಉಳ್ಕೊಂತಷ್ಟೇ ಗಡ್ಡೆಕೋಸು. ಒಂದೊಂದು ಸಾರಿ ಹೀಗೆ ನೋಡಿ. ಮತ್ತೆ ನಾನು ಬೀಜ ಹಾಕಿದೆ, ಅದು ಬಂದಿದೆ ನೋಡಿ. ಇವಾಗ ಮಳೆ ಬಂದಾಗ ಅದನ್ನು ಸರಿಸ್ಬಿಡೋಣ. ನೋಡಿದ್ರೆ ಇದು ಒಂದೊಂದು ಉಳ್ಕೊಂಡಿದೆ ಅಷ್ಟೇ.
ಎಲ್ಲ ಹೊಟ್ಟೋಯ್ತು ಫ್ರೆಂಡ್ಸ್. ಬಿಸಿಲಿಗೆ ಬೆಂಕಿ ಥರ ಇತ್ತಲ್ವ ಬಿಸಿಲು, ಎಲ್ಲ ಹೊಟ್ಟೋಯ್ತು ನೋಡಿ. ಒಂದೇ ಒಂದು ಹುಡ್ಕೊಂಡಿದೆ, ಆದರೆ ಅದು ಹೆಲ್ದಿ ತನ ನೋಡಿ. ನೋಡಿ ಎಷ್ಟು ಹೆಲ್ದಿಯಾಗಿ ಇದೆ ನೋಡಿ. ಬರಲಿಲ್ಲ. ಇದನ್ನು ತೆಗೆದುಬಿಟ್ಟು ನೋಡಿದ್ರೆ ಬೀಜ ಹಾಕಿದ್ದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಚಿಗುರ್ತಾ ಇದೆ. ಸ್ವಲ್ಪ ಮಳೆ ಬಂದರೆ ಆ ತಂಪಿಗೆ ಗಿಡಗಳು ನಗ್ತಾ ಇರುತ್ತೆ. ಮಳೆ ಇಲ್ಲ ಅಂದರೆ ಗಿಡ ನಮ್ಮದು ರೋಸ್ 8-10 ರೋಸ್ ಹೊರಟೋಗ್ಬಿಡ್ತು ಫ್ರೆಂಡ್ಸ್. ನೋಡಿದ್ರೆ ಆ ಬಿಸಿಲಿಗೆ 10 ನಾನು ಕನೆಕ್ಟ್ ಮಾಡಿಟ್ಟಿದ್ದೆ. 10 ರೋಸು ನಾನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಅಷ್ಟು ಸಿಕ್ತು ನನಗೆ. ನೋಡಿ ಎಲ್ಲ ಹೊಟ್ಟೋಯ್ತು. ನೋಡಿದ್ರೆ 10 ರೋಸು ನಾನು ಕಲೆಕ್ಟ್ ಮಾಡಿದ್ದೆ. ನೋಡಿದ್ರೆ ಈ ಬೆಂಕಿ ಬಿಸಿಲಿಗೆ ಎಲ್ಲ ಹೊರಟೋಯ್ತು ಫ್ರೆಂಡ್ಸ್. ನೋಡಿ ಹೇಗೆ ಸುಟ್ಟೋಗಿದೆ ನೋಡಿ. ಇಂಥ ಬಿಸಿಲಲ್ಲೂ ಆ ಥರ ಬದನೆ ಗಿಡ, ರೋಸ್ ಮಾತ್ರ ಬಿಸಿಲಿಗೆ ತಡೆಯೋದೇ ಇಲ್ಲ ಫ್ರೆಂಡ್ಸ್. ನೋಡಿದ್ರೆ ಇಷ್ಟು ಒಣಗೋಯ್ತು ಫ್ರೆಂಡ್ಸ್. 5-6 ಗಿಡ ಒಣಗೋಯ್ತು ನೋಡಿ, ಒಣಗೊಟ್ಟೋಯ್ತು. ನೋಡಿದ್ರೆ ಎಕ್ಸರ ಈ ಥರ ಆಗಿದೆ ಅಂತ ನೋಡಿ. ಮತ್ತು ನಾನು ಗ್ರೋ ಬ್ಯಾಗ್ಸ್ ಎಲ್ಲ ಸಮ್ಮರ್ ಸಿದ್ಧತೆಗಳು ನೋಡಿ ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ. ನೋಡಿದ್ರೆ ಫುಲ್ ಇಲ್ಲೇವರೆಗೂ ನಾನು ತುಂಬಿದ್ದೆ ನೋಡಿ. ಇಷ್ಟು ಹೊರಟೋಗಿದೆ ಮಳೆಗೆ. 2 ದಿನ ಮಳೆ ಬಂತು ಅಂದರೆ ನಮ್ಗೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇಷ್ಟು ಬಂದಿದೆ ನೋಡಿ. ನೋಡಿದ್ರೆ ನೋಡಿ ಎಷ್ಟು ಮಾರಿಗೋಲ್ಡ್ ಸಸಿ ಬಂದಿದೆ ನೋಡಿ. ಈಗೆಲ್ಲ ಈ ಬ್ಯಾಗ್ಗಳಿಗೆ ಏನಾದರೂ ಇದು ಹಾಕಿಬಿಟ್ರೆ ಮ್ಯಾರಿಗೋಲ್ಡು ತೋಟನೇ ಆಗಿಬಿಡುತ್ತೆ. ಆದರೆ ನಾನು ವೆಜಿಟೇಬಲ್ಗೆ ಪ್ರಾಮುಖ್ಯತೆ ಕೊಡೋಣ ಅಂತೇಳ್ಬಿಟ್ಟು ಇದನ್ನು ಈ ಥರ ಹಾಲಿನ ಕವರೆಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಡೈಲಿ ಹಾಲು ತರೋದು 1 ಲೀಟ್ರಿಂದು. ಇವಾಗ ಹಾಲೇ ಒಂದು 20-25 ಮನೆಯಲ್ಲಿ ಕಲೆಕ್ಟ್ ಆಗಿದೆ. ಅದಕ್ಕೆ ಹಾಕಿಬಿಟ್ಟು ಒಂದು ಡ್ರಮ್ಮಲ್ಲಿ ಇಟ್ಬಿಟ್ರೆ ಸಾಕು, ಅದೇ ದೊಡ್ಡ ಗಿಡ ಆಗೋಗ್ಬಿಡುತ್ತೆ. ಡ್ರಮ್ಮಲ್ಲಿಟ್ಟರೆ ಏನಕ್ಕೆ ದೊಡ್ಡ ಗಿಡ ಆಗುತ್ತೆ ಅಂದರೆ, ಈ ಡ್ರಮ್ಮುಗಳಲ್ಲಿಟ್ಟರೆ ಅದು ಕೆಳಗಡೆ ಓಲಿರುತ್ತಲ್ವ, ಆ ಓಲಿಂದ ಕೆಳಗಡೆ ಅದು ಸತ್ವ ತೊಗೊಂಡ್ಬಿಡುತ್ತೆ ಮಣ್ಣಿಂದು. ಅಷ್ಟೇ ಸಾಕಾಗುತ್ತೆ. ಇದಕ್ಕೆ ದೊಡ್ಡ ಪಾಟುಗಳು ಹಾಕಿ ನಮಗೆ ಟೆರೆಸ್ ಮೇಲೆ ಎಷ್ಟು ಜಾಗ ಇರುತ್ತೆ ಅದರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ. ಹಂಗಾಗಿ ನಾನೇನು ಮಾಡ್ತೀನಿ, ಇದನ್ನು ಈ ಥರ ಹಾಲಿನ ಕವರುಗಳಿಗೆ ಹಾಕಿಬಿಟ್ಟು ಮಧ್ಯದಲ್ಲಿ ಒಂದೊಂದು ಈ ಡ್ರಮ್ಮುಗಳಲ್ಲಿ ಇಟ್ಬಿಡ್ತೀನಿ. ಆವಾಗ ಅದು ದೊಡ್ಡ ಗಿಡನೇ ಆಗೋಗ್ಬಿಡುತ್ತೆ. ಹೋದ ಸರಿ ವಿಡಿಯೋದಲ್ಲಿ ನೀವು ನೋಡಿದ್ದೀರ, ಚಿಕ್ಕ ಇದರಲ್ಲೇ ದೊಡ್ಡ ಗಿಡ ಆಗೋಗಿದೆ. ನೋಡಿದ್ರೆ ಫ್ರೆಂಡ್ಸ್, ನಾವು ಒಟ್ಟು ಒಯ್ದಿರೋದು ಬಂದಂಗೆ ಇದು ಮ್ಯಾರಿಗೋಲ್ಡ್ ಸಸಿ ಬಂದಿದೆ ನೋಡಿ.